ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನಿಮ್ಮ ಮನೇಲಿ ಏನಾದರೂ ಈ ರೀತಿ ಹಳೆಯದಾಗಿರುವಂತಹ ಶರ್ಟ್ಗಳೇನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಈ ಥರ ಶರ್ಟ್ಗಳನ್ನು ನೀವು ಬಿಸಾಕಲಿಕ್ಕೆ ಹೋಗಲೇಬೇಡಿ. ಇದರಿಂದ ತುಂಬಾ ಉಪಯೋಗ ಇದೆ. ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಬಟ್ಟೆ ಹಳೇದಾಯಿತು ಅಂತಲೋ ಅಥವಾ ಐರನ್ ಮಾಡುವಾಗ ಸ್ವಲ್ಪ ಎಲ್ಲಾದರೂ ಸುಡ್ತು ಅಂತನೋ ಅಥವಾ ಕಲರ್ ಬಿಟ್ಟು ಹೋಗಿದೆ ಅಥವಾ ಇನ್ಯಾವುದಾದ್ರೂ ಬಟ್ಟೆಯ ಕಲರ್ ಇದಕ್ಕೆ ತಾಗಿದೆ ಅಂತಲೋ ನಾವು ಕೆಲವೊಂದು ಸಾರಿ ಶರ್ಟ್ಗಳು ಚೆನ್ನಾಗಿದ್ದರೂ ಕೂಡ ಹಾಗೆ ಬಿಟ್ಬಿಡ್ತೀವಿ ಅಲ್ವಾ. ಬಟ್ಟೆ ಗಟ್ಟಿಯಾಗಿದ್ದರೆ, ಲಡ್ ಆಗದೇ ಇದ್ದರೆ ನೀವು ಇವತ್ತು ನಾನು ತಯಾರಿಸ್ಕೊಡ್ತಿರೋ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ನಿಮಗೆ ತುಂಬ ದಿನ ಬಾಳಿಕೆ ಬರುವಂಥ ಹಾಗೆಯೇ ತುಂಬ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೀವೇನು ಮಾಡಬೇಕು, ಈ ರೀತಿ ಶರ್ಟನ್ನು ಹೀಗೆ ಕೆಳಗಡೆ ಈ ರೀತಿ ಹಾಸ್ಕೊಂಡ್ಬಿಟ್ಟು ಮೊದಲನೇದಾಗಿ ನೀವೇನು ಮಾಡಬೇಕು, ಇದರ ಸ್ಲೀವ್ಸನ್ನು ಕಟ್ ಮಾಡಿಬಿಡಬೇಕು. ಎರಡೂ ಬದಿಯಲ್ಲೂ ಕೂಡ ಈ ಶರ್ಟಿನ ಸ್ಲೀವ್ಸನ್ನು ನಮಗೆ ಬೇಡವಾಗಿರೋದು. ಸೊ ಹಾಗಾಗಿ ಈ ಸ್ಲೀವ್ಸನ್ನು ನಾವು ಕಟ್ ಮಾಡಿ ತೆಗೆದುಬಿಡೋಣ. ಎರಡೂ ಬದಿಯಲ್ಲೂ ಸೇಮ್ ಇದೇ ರೀತಿಯೇ ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಎರಡೂ ಬದಿಯಲ್ಲೂ ಸ್ಲೀವ್ಸನ್ನು ಕಟ್ ಮಾಡಿದ ಮೇಲೆ ನಮಗೆ ಈ ರೀತಿ ಈಗ ಶರ್ಟು ರೆಡಿ ಆಯ್ತಲ್ವಾ, ಸ್ಲೀವ್ಲೆಸ್ ಶರ್ಟ್ ಥರ. ನಂತರ ನೀವೇನು ಮಾಡಬೇಕು, ಹೀಗೆ ಕಾಲರನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಕಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಈ ಬಟನ್ಸ್ ಇರುತ್ತಲ್ವ, ಶರ್ಟಿನ ಬಟನ್ಸನ್ನು ಪೂರ್ತಿಯಾಗಿ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಹಾಗೆ ಓಪನ್ ಮಾಡಿಬಿಟ್ಟು ನೀವು ಅದನ್ನು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡಿಕೊಂಡು ನಂತರ ಸ್ಟಿಚ್ ಮಾಡಬೇಕು. ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೇದಾಗಿರುವಂತಹ ಶರ್ಟ್ಗಳನ್ನು ರೀಯೂಸ್ ಹೇಗೆ ಮಾಡಬೇಕು ಅಥವಾ ಹಳೇದಾಗಿರುವಂತಹ ನೈಟಿನ ರೀಯೂಸ್ ಹೇಗೆ ಮಾಡಬೇಕು, ಚಿಕ್ಕ ಮಕ್ಕಳ ಟೀ ಶರ್ಟ್ಗಳನ್ನು, ಚಿಕ್ಕ ಮಕ್ಕಳ ಶಾರ್ಟ್ಸ್ ಆಗಲಿ, ಲೆಗ್ಗಿನ್ಸ್ ಆಗಲಿ, ಹಾಗೆ ಸೀರೆನ ರೀಯೂಸ್ ಹೇಗೆ ಮಾಡಬೇಕು, ಈ ರೀತಿ ಹಲವಾರು ವಿಡಿಯೋಸ್ಗಳನ್ನು ನಮ್ಮ ಚಾನಲ್ನಲ್ಲಿ ಈಗ ಆಲ್ರೆಡಿ ಹಾಕಿದ್ದೀವಿ. ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಒಮ್ಮೆ ನೀವು ಚೆಕ್ ಮಾಡಬಹುದು. ಅಲ್ಲಿ ನಿಮಗೆ ತುಂಬ ವೆರೈಟಿಯ ವಿಡಿಯೋಸ್ಗಳು ಸಿಗುತ್ತವೆ. ಫಸ್ಟ್ ನಾನೇನು ಮಾಡಿದ್ದೀನಿ, ಪೂರ್ತಿಯಾಗಿ ಈ ರೀತಿ ಹಾಸ್ಕೊಂಡ್ಬಿಟ್ಟು ಎರಡೂ ಬದಿಯಲ್ಲೂ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಕಾಲರ್ ಇರುತ್ತಲ್ವ, ಅದನ್ನು ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಾಲರ್ ಭಾಗ ಕಟ್ ಮಾಡ್ಕೊಂಡಾದಮೇಲೆ ಈ ಥರ ಈ ಬಟನ್ಸನ್ನು ಪೂರ್ತಿಯಾಗಿ ನಾನು ಇದನ್ನು ಕ್ಲೋಸ್ ಮಾಡಿದ್ದೀನಿ. ಪೂರ್ತಿಯಾಗಿ ಹೀಗೆ ಬಟನ್ಸನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅಲ್ವಾ. ನಂತರ ನೀವೇನು ಮಾಡಬೇಕು, ಈಗ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ಇದನ್ನು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಹೀಗೆ ಇಲ್ಲಿ ನಾವೇನು ಸ್ಲೀವ್ಸನ್ನು ಕಟ್ ಮಾಡಿದ್ವಲ್ಲ, ಅಲ್ಲಿ ಎರಡೂ ಬದಿಯಲ್ಲೂ ಕೂಡ ಇದು ಕ್ಲೋಸ್ ಆಗಬೇಕು. ಸ್ಲೀವ್ಸನ್ನು ನೀವು ಕ್ಲೋಸ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೊಂಡು ಬರಬೇಕು. ನಂತರ ಈ ಕೆಳಗಡೆ ಭಾಗ ಇದೆಯಲ್ಲ, ಇಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಹಾಗೆಯೇ ಇದು ಸ್ಟಿಚ್ ಮಾಡೋಕ್ಕೂ ಮುಂಚೆ ನೀವು ಬಟ್ಟೆನ ಇದನ್ನು ಉಲ್ಟಾ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ನಾನು ಎಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಅಲ್ಲೆಲ್ಲ ನೀವು ಹೊಲಿಗೆ ಹಾಕ್ಕೊಂಡು ಬರಬೇಕು. ನೀವು ಮಿಷಿನಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಬೋದು, ಕೈಯಲ್ಲೂ ಕೂಡ ಹೊಲಿಗೆ ಹಾಕ್ಬೋದು. ಆದರೆ ಹೊಲಿಗೆ ಹಾಕೋಕ್ಕೂ ಮುಂಚೆ ಬಟ್ಟೆನ ಇದನ್ನು ಉಲ್ಟಾ ಮಾಡಿಕೊಂಡು ನಂತರ ನೀವು ಹೊಲಿಗೆನ ಹಾಕ್ಕೊಂಡು ಬರಬೇಕು. ನಾನೀಗೇನು ತೋರಿಸಿದ್ದೀನಲ್ಲ, ಅಲ್ಲೆಲ್ಲವೂ ಕೂಡ ನಾನು ಸ್ಟಿಚ್ಚನ್ನು ಮಾಡ್ಕೊಂಡು ಬಿಟ್ಟು ಬಂದು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ಇವಾಗ ಆಲ್ರೆಡಿ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಹೀಗೆ ಈ ರೀತಿ ಸ್ಟಿಚ್ ಮಾಡಿದ್ದೀನಲ್ವಾ. ಈಗ ನೀವು ಇದನ್ನು ಉಲ್ಟಾ ಆಗಿರೋ ಬಟ್ಟೆನ ಮತ್ತೆ ನಾವು ಸೀದಾ ಮಾಡ್ಕೊಳ್ಳೋಣ. ಈ ಬಟನನ್ನು ಕ್ಲೋಸ್ ಮಾಡಿದ್ವಲ್ಲ, ಅವೆಲ್ಲವನ್ನು ಕೂಡ ಹೀಗೆ ಓಪನ್ ಮಾಡಿದರೆ ಆಯಿತು. ಓಪನ್ ಮಾಡಿಬಿಟ್ಟು ನೀವು ಸೀದಾ ಮಾಡ್ಕೊಂಡು ಬಿಡಿ. ಇಷ್ಟೇ ಸಿಂಪಲ್, ಫಟಾಫಟ್ ಅಂತ 2 ನಿಮಿಷದಲ್ಲಿ ರೆಡಿಯಾಗಿ ಬಿಡುತ್ತೆ. ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ, ಈ ರೀತಿ ನಿಮ್ಮ ಮನೇಲಿ ಏನಾದರೂ ಪಿಲ್ಲುಗಳಿದ್ದರೆ, ದೊಡ್ಡದಾಗಿರುವಂತಹ ದಿಂಬಿದ್ದರೆ ಅದಕ್ಕೆ ನಾವು ಕವರನ್ನು ಹೇಗೆ ಸಲೀಸಾಗಿ 2 ನಿಮಿಷದಲ್ಲಿ ರೆಡಿ ಮಾಡಿದ್ವಿ ಅಂತ ಹೇಳಿ ತುಂಬಾ ಚೆನ್ನಾಗಾಗುತ್ತೆ. ಬಟನ್ ತೆಗೆದುಬಿಟ್ಟು ಆರಾಮಾಗಿ ನೀವು ಈ ರೀತಿ ದಿಂಬುಗಳನ್ನು ಒಳಗಡೆ ಹಾಕ್ಬೋದು. ನಂತರ ಕ್ಲೋಸ್ ಮಾಡಿದರೆ ಆಯಿತು. ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ಶರ್ಟ್ ಪೀಸ್ ಆಗಿರೋದ್ರಿಂದ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ಹಾಗೆಯೇ ಇದು ಹರಿಯೋದಿಲ್ಲ ಬೇಗನೆ. ವಾಶ್ ಮಾಡುವಾಗ ಮತ್ತೆ ನೀವು ಬಟನನ್ನು ಅದನ್ನು ಓಪನ್ ಮಾಡಿಬಿಟ್ಟು ಅದನ್ನು
ದಿಂಬನ್ನು ಹೊರಗೆ ತೆಗೆದುಬಿಟ್ಟು ವಾಶ್ ಮಾಡಿದರೆ ಆಯಿತು. ನೋಡಿ, ಅಂಗಡಿಯಿಂದ ಪಿಲ್ಲು ಕವರ್ ತರೋ ಬದಲು ಆರಾಮಾಗಿ ನೀವೇ ಈ ರೀತಿ ಪಿಲ್ಲು ಕವರನ್ನು 2 ನಿಮಿಷದಲ್ಲಿ ಫಟಾಫಟ್ ಅಂತ ರೆಡಿ ಮಾಡಿ ಬಿಡಬಹುದು. ಓಕೆ, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.